ನಮಸ್ಕಾರ ರೈತರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದಿಂದ ದೊಡ್ಡ ಮಟ್ಟದ ಬೆಳೆ ಪರಿಹಾರ ಬಿಡುಗಡೆ. ಇದು ಭರ್ಜರಿ ಗುಡ್ ನ್ಯೂಸ್ ಮತ್ತು ಬಿಗ್ ಅಪ್ಡೇಟ್ ಅಂತಲೂ ಹೇಳ್ಬೋದು. ಒಂದೇ ದಿನದಲ್ಲಿ 1033.60 ಕೋಟಿ ಹೆಚ್ಚುವರಿ ರೈತರಿಗೆ ಪರಿಹಾರ ರೈತರ ಖಾತೆಗೆ ಜಮಾ ಆಗ್ತಾ ಇದೆ. ಇದು ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಹಣ ಬಿಡುಗಡೆ ಆಗ್ತಾ ಇರುವಂತದ್ದು, ಸರ್ಕಾರದಿಂದ ರೈತರಿಗೆ ಜಮಾ ಆಗ್ತಾ ಇರುವಂತದ್ದು. ಸ್ನೇಹಿತರೆ, ಈಗಾಗಲೇ ಕೇಂದ್ರ ಸರ್ಕಾರದಿಂದ SDRF ನಿಯಮ ಅಡಿಯಲ್ಲಿ ಕೂಡ 1218.3 ಕೋಟಿ ಬಿಡುಗಡೆ ಆಗಿದೆ ಮತ್ತು ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 1033.60 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ. ಒಟ್ಟು 2251.63 ಕೋಟಿ ಬೆಳೆ ಪರಿಹಾರ ಹಣ ರೈತರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು. ಇದು ಯಾವ ಜಿಲ್ಲೆಗೆ ಬರ್ತಾ ಇದೆ ಮತ್ತು ಎಷ್ಟು ಹಣ ರೈತರಿಗೆ ತಲುಪ್ತಾ ಇದೆ, ಇದು ಯಾವ ರೈತರಿಗೆ ತಲುಪ್ತಾ ಇದೆ ಇಂದು ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದು ಭರ್ಜರಿ ಅಪ್ಡೇಟ್ ಆಗಿರುವ ಕಾರಣಗಳಿಂದ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ತಿರೋ ಈ ಒಂದು ಹಣವನ್ನು ಕಳೆದುಕೊಳ್ಬೇಕಾಗುತ್ತದೆ. ಯಾಕಂದ್ರೆ ಈ ರೀತಿ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಹಣ ಬರುವಂತದ್ದು. ಸ್ನೇಹಿತರೆ, ಈ ಮೊತ್ತವು 14.24 ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ತಲುಪ್ತಾ ಇದೆ. ಬೆಳೆ ಪರಿಹಾರ ಪ್ರತಿ ಹೆಕ್ಟರ್ಗೂ ಕೂಡ ಸಿಗ್ತಾ ಇದೆ. ಮಳೆ ಆಶ್ರಿತ ಬೆಳೆಗಳು ಅಂದ್ರೆ ತೊಗರಿ, ಹೆಸರು, ಮೆಕ್ಕೆಜೋಳ, ಹತ್ತಿ, ರಾಗಿ ಬೆಳೆಗೆ ಕೂಡ ಇಲ್ಲಿ 1 ಎಕರೆಗೆ 8,500 ರೂಪಾಯಿದಿಂದ ಹಿಡಿದು 17,000ವರೆಗೂ ಸಿಗ್ತಾ ಇದೆ ಮತ್ತು ನೀರಾವರಿ ಬೆಳೆಗೂ ಕೂಡ 17,000ದಿಂದ 25,500 ವರೆಗೂ ಪ್ರತಿ ಒಂದು ಹೆಕ್ಟರ್ಗೆ ಸಿಗ್ತಾ ಇದೆ. ಮತ್ತು ಬಹುವಾರ್ಷಿಕ ಬೆಳೆ ಅಂದ್ರೆ ಇಲ್ಲಿ ದೀರ್ಘಾವಧಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ಇರ್ತಾವಲ್ವಾ, ತೇಗು, ಅಡಿಕೆ, ಕಾಫಿ, ದ್ರಾಕ್ಷಿ, ಕಿತ್ತಳೆ, ಈ ರೀತಿ ಬೆಳೆಗೂ ಇಲ್ಲಿ 22,500ರಿಂದ ಹಿಡಿದು 31,000ವರೆಗೂ ಇಲ್ಲಿ ಪ್ರತಿ ಹೆಕ್ಟರ್ಗೆ ಹಣ ಸಿಗ್ತಾ ಇದೆ. ಉದಾಹರಣೆಗೆ ನೋಡೋದಾದ್ರೆ 1.5 ಹೆಕ್ಟರ್ ತೊಗರಿ ಬೆಳೆ ಹಾನಿಯಾದರೆ 25,500 ರೂಪಾಯಿ ನೇರವಾಗಿ ರೈತರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು. ಸ್ನೇಹಿತರೆ, ಇಲ್ಲಿ ಯಾವ ಬೆಳೆಗಳಿಗೆ ಎಷ್ಟು ಹಾನಿಯಾಗಿದೆ ಅಂತ ನೋಡ್ಬಿಡೋಣ. ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಯಾವ ಬೆಳೆಗೆ ಬರ್ತಾ ಇದೆ ಮತ್ತು ಯಾವ ಜಿಲ್ಲೆಗೆ ತಲುಪ್ತಾ ಇದೆ ಅಂತ ನೋಡೋಣ. ತೊಗರಿ ಬೆಳೆಗೂ ಕೂಡ ಇಲ್ಲಿ 5.36 ಲಕ್ಷ ಹೆಕ್ಟೇರ್ ಹಾಳಾಗಿದೆ ಮತ್ತು ಹತ್ತಿ ಬೆಳೆಯೂ ಕೂಡ ಇಲ್ಲಿ 2.68 ಲಕ್ಷ ಹೆಕ್ಟೇರ್ ಹಾಳಾಗಿದೆ ಮತ್ತು ಹೆಸರು ಬೆಳೆ ಕೂಡ ಇಲ್ಲಿ 2.63 ಲಕ್ಷ ಹೆಕ್ಟೇರ್ ಹಾಳಾಗಿದೆ ಮತ್ತು ಮೆಕ್ಕೆಜೋಳ ಕೂಡ ಇಲ್ಲಿ 1.21 ಲಕ್ಷ ಹೆಕ್ಟೇರ್ ಹಾಳಾಗಿರುವ ಕಾರಣಗಳಿಂದ ಒಟ್ಟು 14.58 ಲಕ್ಷದವರೆಗೂ ಕೂಡ ಪ್ರದೇಶಕ್ಕೆ ಹಾನಿಯಾಗಿರುವ ಕಾರಣಗಳಿಂದ ಒಟ್ಟು ನಷ್ಟ 10,743 ಕೋಟಿ ಆಗಿದೆ. ಪ್ರತಿಯೊಬ್ಬ ರೈತರಿಗೆ ಜಮಾ ಆಗ್ತಾ ಇರುವಂತದ್ದು ಯಾವ ಜಿಲ್ಲೆಗಳಿಗೆ ಹೆಚ್ಚುವರಿಯಾಗಿ ಸಿಗ್ತಾ ಇದೆ ಅಂತ ನೋಡೋಣ. ಸ್ನೇಹಿತರೆ, ಇಲ್ಲಿ ಮೊದಲನೇ ಹಂತದಲ್ಲಿ ಇಷ್ಟು ರೈತರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದು ವಾರ ಅಂತರೂ ಆಯ್ತು ಈಗ ರೈತರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು. ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಬರುತ್ತಾ ಇದೆ. ಆದರೆ ಹಂತ ಹಂತವಾಗಿ ಹಾಕ್ತಾ ಇರೋದ್ರಿಂದ ಈ ಒಂದು ಹಣವು ಒಂದೇ ಸರಿ ಅಷ್ಟು ಜನರಿಗೂ ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹಂತ ಹಂತವಾಗಿ ಪ್ರತಿ ರೈತರಿಗೂ ಸಿಗ್ತಾ ಇದೆ. ಧಾರವಾಡ ಜಿಲ್ಲೆ ಮತ್ತು ಗದಗ ಜಿಲ್ಲೆ, ಹಾವೇರಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಗೂ ಈ ಒಂದು ಹಣ ಜಮಾವಾಗ್ತಾ ಇರುವಂತದ್ದು. ಯಾದಗಿರಿ ಮತ್ತು ಬೀದರ್, ರಾಯಚೂರು ಮತ್ತು ಈ ಒಂದಿಷ್ಟು ಭಾಗಗಳಿಗೆ ಹಣ ಜಮಾವಾಗ್ತಾ ಇರುವಂತದ್ದು. ಧಾರವಾಡ, ಗದಗ, ಹಾವೇರಿ ಭಾಗದಲ್ಲೂ ಕೂಡ ಈ ಒಂದು ಹಣ ಬಹಳಷ್ಟು ಪ್ರಮಾಣದಲ್ಲಿ ಜಮಾವಾಗ್ತಾ ಇದೆ. ಪರಿಹಾರ ಹಣ ರೈತರ ಖಾತೆಗೆ ಜಮಾ ಆಗ್ತಾ ಇದೆ. ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದ್ರೆ ಮಾತ್ರ ಜಮಾವಾಗುವಂತದ್ದು ಮತ್ತು ಫ್ರೂಟ್ಸ್ ಪೋರ್ಟಲ್ಗಳಲ್ಲಿ ರೈತರ ನೋಂದಾಯಿಸಿರ್ಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಹಣ ಜಮಾವಾಗುತ್ತದೆ. ಡಿಬಿಟಿ ಮೂಲಕ ನೇರವಾಗಿ ಹಣ ಬರುತ್ತದೆ. ಇದಕ್ಕೆ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ. ಲಂಚವನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಬೇಡಿ ಅಂತ ಕೂಡ ತಿಳಿಸಲಾಗಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ. ಸ್ನೇಹಿತರೆ, ಇಲ್ಲಿ ಕೇಂದ್ರಕ್ಕೆ ಸರ್ಕಾರ ಮನವಿ ಮಾಡಿತ್ತು. ಯಾವ ರೀತಿ ಅಂತ ನೋಡೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿಗೆ ಮನವಿ ಕೂಡ ಮಾಡಿದ್ರು. ಇಲ್ಲಿ 614.90 ಕೋಟಿ ಕೇಂದ್ರ ಪಾಲಿನ ಪರಿಹಾರ ಬಿಡುಗಡೆ ಮಾಡಬೇಕಾಗಿತ್ತು. ಮನವಿ ಮಾಡ್ಕೊಂಡಿದ್ದಕ್ಕೆ ಈ ಒಂದು ಹಣವನ್ನು ಕೂಡ ಕೇಂದ್ರ ಸರ್ಕಾರದಿಂದ ನೀಡಲಾಗಿದೆ. ರೈತರಿಗೆ ಈಗಾಗಲೇ ಹಣ ಜಮಾವಾಗಿದೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸ್ಕೊಳ್ಳಿ. ಮೊಬೈಲ್ಗೆ SMS ಮೂಲಕ ಹಣ ಬಂದಿರುತ್ತದೆ. ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತಾಲೂಕು ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಪ್ರತಿಯೊಬ್ಬ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಈ ಒಂದು ಹಣ ನಿಮಗೆ ಲೇಟ್ ಆದ್ರೆ ಪ್ರತಿಯೊಬ್ಬ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಈ ಒಂದು ಹಣವನ್ನು ಕೇಳಿದ್ರೆ ಅಲ್ಲೇ ನಿಮಗೆ ಯಾಕೆ ತಡವಾಗ್ತಾ ಇದೆ ಅಂತ ಕೂಡ ತಿಳಿಸ್ತಾರೆ ಮತ್ತು ನಿಮ್ದೇನಾದ್ರೂ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದ್ರೂ ಕೂಡ ಅದನ್ನು ಸರಿ ಮಾಡಿ ನಿಮ್ಗೆ ನೀಡ್ತಾರೆ. ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅನ್ನದಾತರೆ, ನಿಮ್ಮ ಕಷ್ಟದ ಹೊತ್ತಿನಲ್ಲಿ ಸರ್ಕಾರ ನೀಡುತ್ತಿರುವ 1,033 ಕೋಟಿ ಹೆಚ್ಚುವರಿ ಪರಿಹಾರ ದೊಡ್ಡ ಸಹಾಯವಾಗಿದೆ. ಇದು ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲೇ ಮೊದಲು ಸರ್ಕಾರದಿಂದ ರೈತರಿಗೆ ಇಷ್ಟು ಹಣ ಸಿಗ್ತಾ ಇರುವಂತದ್ದು. ಈ ಒಂದು ಹಣವು ಮುಂದಿನ ಬೀಜ ಮತ್ತು ಗೊಬ್ಬರಕ್ಕೆ ಹೊಸ ಬೆಳೆಗೆ ಸಿದ್ಧ ಮಾಡಿಸಿಕೊಳ್ಳೋಕೆ ಒಂದು ಭರವಸೆಯನ್ನು ಮೂಡಿದೆ. ಪ್ರತಿಯೊಬ್ಬರಿಗೂ ಈ ಸರ್ಕಾರದಿಂದ ನೀಡಿರುವ ಹೊಸ ಬಿಗ್ ಅಪ್ಡೇಟ್ ಇದಾಗಿರುವ ಕಾರಣಗಳಿಂದ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ.
ತಿಳಿಸ್ತೇನೆ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.